ಹಾಸನದಲ್ಲಿ ವಿಡಿಯೋ ವೈರಲ್ ಆಗಿರೋ ಬಗ್ಗೆ ತನಿಖೆ ಚುರುಕಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಮಾಡಿ ಈಗ ಕಾರ್ತಿಕ್ ತಗಲಾಕೊಂಡಿದ್ದಾನೆ. ಕಾರ್ತಿಕ್ ಸಂಸದ ಪ್ರಜ್ವಲ್ ರೇವಣ್ಣ ಉಚ್ಚಾಟಿತ ಕಾರು ಚಾಲಕ. ಈ ಮುಂಚೆ ಕಾರ್ ಡ್ರೈವರ್ ಆಗಿ ಪ್ರಜ್ವಲ್ ರೇವಣ್ಣ ಬಳಿ ಕೆಲಸ ಮಾಡ್ತಾ ಇದ್ದಂತಹ ಕಾರ್ತಿಕ್ ತಾನೇ ಪ್ರಜ್ವಲ್ ಫೋನ್ನಿಂದ ಈ ವಿಡಿಯೋ ತೆಗೆದಿರುವಂತಹ ಆರೋಪ. ಸೊ ಡ್ರೈವರ್ ಕಾರ್ತಿಕ್ಗೂ ಕೂಡ ಸಂಕಷ್ಟ ಎದುರಾಗುತ್ತಾ? ಡೀಟೇಲ್ಸ್ ಕೊಡ್ತಾರೆ ವಿಷ್ಣು ಪ್ರಸಾದ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಷ್ಣು ಪ್ರಸಾದ್, ಈಗ ಈ ಪ್ರಕರಣದಲ್ಲಿ ಸಂತ್ರಸ್ತೆಯರ ಹೇಳಿಕೆ ತನಿಖೆ ಒಂದು ಕಡೆ ಆದ್ರೆ ಈ ವಿಡಿಯೋಗಳ ಹರಿಬಿಡೋದಕ್ಕೆ ಶುರುವಾಗಿದ್ದು ಎಲ್ಲಿಂದ, ಇದರ ಮೂಲ ಏನು ಅನ್ನೋದು. ಸೊ ಈಗ ಈ ಹಿಂದೆ ಚಾಲಕನಾಗಿದ್ದಂಥ ಕಾರ್ತಿಕ್ಗೂ ಕೂಡ ಸಂಕಷ್ಟ ಎದುರಾಗಿದೆಯಾ ಪ್ರಕರಣದಲ್ಲಿ? ಖಂಡಿತ. ಯಾಕಂತಂದರೆ ಈಗ ಎರಡು ಕೇಸ್ ರಿಜಿಸ್ಟರ್ ಆಗಿರುವಂಥದ್ದು. ಒಂದನೇದು ಈಗಾಗಲೇ ರೇವಣ್ಣ ಅವರು ಮತ್ತು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವಂಥದ್ದು ಲೈಂಗಿಕ ದೌರ್ಜನ್ಯ ಮಾಡಿದಂಥ ಆರೋಪದಡಿಯಲ್ಲಿ ಒಂದು FIR ಹೊಳೆನರಸೀಪುರದಲ್ಲಿ ರಿಜಿಸ್ಟರ್ ಆಗಿದೆ. ಅದಕ್ಕೆ ಮುಂಚೆನೇ ಪ್ರಜ್ವಲ್ ರೇವಣ್ಣ ಅವರು ಒಂದು ದೂರು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಜಮೀರ್ ಅಹಮದ್ ಖಾನ್ ಅವರ ಆಪ್ತನಾಗಿರುವಂತಹ ನವೀನ್ ಗೌಡ ಅವರ ವಿರುದ್ಧ ಈಗಾಗಲೇ ಕೇಸ್ ಕೂಡ ರಿಜಿಸ್ಟರ್ ಮಾಡುವಂಥ ಕೆಲಸವನ್ನು ಹಾಸನದಲ್ಲಿ ಆಗಿರುವಂಥದ್ದು. ಅಂದರೆ ಎರಡು FIRನ ಇನ್ವೆಸ್ಟಿಗೇಷನ್ನ SIT ವಹಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಅದರಲ್ಲಿ ನೋಡೋದಾದರೆ ಮೊದಲನೇದು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈ ವೈರಲ್ ಮಾಡಿರುವಂತಹ ವಿಡಿಯೋದಿಂದ ಈಗಾಗಲೇ ಸಾಕಷ್ಟು ಸಂಚಲನ ಸೃಷ್ಟಿಯಾಗಿರುವಂಥ, ಅದರ ಪ್ರಮುಖವಾಗಿ ಅನೇಕ ಮಹಿಳೆಯರ ಗೌರವಕ್ಕೆ ಧಕ್ಕೆ ತರುವಂತಹ ಕೆಲಸವನ್ನು ಈ ಒಂದು ವಿಡಿಯೋ ವೈರಲ್ ಆಗುವ ಮೂಲಕ ಆಗಿದೆ. ಇದ್ರ ಮೂಲಕ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಮಹಿಳೆಯರ ಗೌರವಕ್ಕೆ ಧಕ್ಕೆ ತಂದ ಆರೋಪ ಏನಿದೆ ಇದು ತುಂಬಾ ಸೀರಿಯಸ್ ಅಫೆನ್ಸ್ ಆಗುವಂಥದ್ದು. ಮತ್ತು ಒಂದಲ್ಲ ಎರಡಲ್ಲ ಬರೋಬ್ಬರಿ ಅವ್ರು ಹೇಳ್ತಿರೋ ಪ್ರಕಾರ ಸುಮಾರು 2000ಕ್ಕೂ ಹೆಚ್ಚು ಮಂದಿಯ ವಿಡಿಯೋ ಈಗ ವೈರಲ್ ಆಗಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಿರುವಂಥದ್ದು. ಇದರಿಂದ ಎಷ್ಟು ಫ್ಯಾಮಿಲಿಗೆ ಸಂಕಷ್ಟ ಎದುರಾಗ್ತಿರುವಂಥದ್ದು ಮತ್ತು ಎಷ್ಟು ಫ್ಯಾಮಿಲಿಯಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಿರುತ್ತೆ ಏನಿದೆ ಇದು ತುಂಬಾ ಪ್ರಮುಖವಾದಂತಹ ವಿಚಾರ. ಹೀಗಾಗಿ ಈ ಆಸಾರಾಮ್ ಬಾಪು ಕೇಸ್ಗಳು ನಾವು ಗಮನಿಸ್ತಾ ಹೋಗ್ಬೋದು. ಭಕ್ತರನ್ನ ದುರ್ಬಳಕೆ ಮಾಡಿಕೊಂಡಂಥ ಸಂದರ್ಭದಲ್ಲೂ ಕೂಡ ಅನೇಕ ಘಟನೆಗಳು ನಡೆದಿತ್ತು. ಆ ಎಕ್ಸಾಂಪಲ್ ಬೇಸ್ನಲ್ಲಿ ನೋಡಿದ್ರೆ ಈ ಕೇಸ್ ತುಂಬಾ ಸೀರಿಯಸ್ ಆಗಿರುವಂಥದ್ದು. ಹೀಗಾಗಿ ಇಲ್ಲಿ ಒಂದು ಕಡೆ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಆಗುವಂತಹ ಕ್ರಮ ಏನಿದೆ ಅದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ವೈರಲ್ ಮಾಡುವಂತಹ ಮೂಲಕ ಸಮಾಜದ ಮೇಲೆ ಕೆಟ್ಟ ಪರಿಸ್ಥಿತಿಯನ್ನು ಬೀರುವಂಥ ಕೆಲಸ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಆಗುವಂಥದ್ದು. ಮತ್ತು ಈ ರೀತಿ ಅಶ್ಲೀಲ ವಿಡಿಯೋಗಳನ್ನು ವೈರಲ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ IPC ಸೆಕ್ಷನ್ 292 ಅಡಿಯಲ್ಲಿ ಒಂದು ಅವಕಾಶ ಇರುವಂಥದ್ದು. ಆ ವ್ಯಕ್ತಿಗಳ ವಿರುದ್ಧ ಕಾನೂನಿನಲ್ಲಿ ಕ್ರಮ ಕೈಗೊಳ್ಳೋದು, ಸುಮಾರು 7 ವರ್ಷಕ್ಕೂ ಹೆಚ್ಚು ಕಾಲ ಶಿಕ್ಷೆ ಕೊಡೋದಕ್ಕೆ ಅವಕಾಶ ಇರುವಂಥದ್ದು. ಅದಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ನೋಡೋದಾದರೆ IT ಆ್ಯಕ್ಟ್ 2000 ಈ ಒಂದರಲ್ಲಿ ಇರುವಂತಹ ಸೆಕ್ಷನ್ 66 ಪ್ರಕಾರ ಈ ರೀತಿ ವಿಡಿಯೋನ ವೈರಲ್ ಮಾಡುವಂಥದ್ದು ಕೂಡ ದೊಡ್ಡ ಪ್ರಾಬ್ಲಮ್ ಆಗಿರುವಂಥದ್ದು. ಮತ್ತು ನಿನ್ನೆ ಕಾರ್ತಿಕ್ ಕೊಟ್ಟಂಥ ಸ್ಟೇಟ್ಮೆಂಟ್ ಕೂಡ ನಾವು ಗಮನಿಸಬಹುದು. ಅದರಲ್ಲಿ ಕ್ಲಿಯರ್ ಆಗಿ ಹೇಳುವಂಥದ್ದು ಅಂದರೆ ಸ್ವತಃ ತಾನೇ ವಿಡಿಯೋನ ಹರಿಬಿಡುವ ಮೂಲಕ ಈ ಪ್ರಕರಣದಲ್ಲಿ ತಾನು ಆರೋಪಿಯಾಗುವಂತಹ ಕೆಲಸವನ್ನು ಕಾರ್ತಿಕ್ ಮಾಡಿದ್ರ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂತಂದರೆ ಆತ ಕೊಡುವಂಥ ಸ್ಟೇಟ್ಮೆಂಟಲ್ಲಿ ಹೇಳೋದೇನೆಂದರೆ ಪ್ರಜ್ವಲ್ ರೇವಣ್ಣ ಅವರ ಫೋನ್ನಿಂದ ಅದನ್ನು ಕಾಪಿ ಮಾಡಿಕೊಡುವಂಥ ಕೆಲಸವನ್ನು ನಾನೇ ಮಾಡಿದೆ ಅಂತ ಆತ ಸ್ಟೇಟ್ಮೆಂಟ್ ಕೊಡ್ತಾನೆ. ಅಂದರೆ ಮೂಲ ವಿಡಿಯೋ ಎಲ್ಲಿತ್ತು, ಪ್ರಜ್ವಲ್ ರೇವಣ್ಣ ಅವರ ಫೋನಲ್ಲಿತ್ತು ಅನ್ನುವಂಥದ್ದು ಆತನ ಆರೋಪ ಇರುವಂಥದ್ದು. ಆ ವಿಡಿಯೋನ ಕಾಪಿ ಮಾಡ್ಕೊಂಡಿರುವಂಥದ್ದು ಮೊದಲನೇ ಅಫೆನ್ಸು. ಹೀಗಾಗಿ ಈ ಪ್ರಕರಣದಲ್ಲಿ ಆತ A1 ಆಗುವಂಥದ್ದು. ಅದಾದ ಬಳಿಕ ಆತ ಯಾರಿಗೆ ವಿಡಿಯೋ ಕೊಟ್ಟರು ಕೂಡ, ಯಾರು ಅದನ್ನು ವೈರಲ್ ಮಾಡಿದರೂ ಕೂಡ ಪ್ರಕರಣದಲ್ಲಿ A1 ಆಗಿ ಆತ ಉಳ್ಕೊಳ್ತಾನೆ. ಜೊತೆಗೆ ಆತ ಯಾರಿಗೆಲ್ಲ ವಿಡಿಯೋ ಕೊಟ್ಟಿದ್ದಾರೆ ಆ ವ್ಯಕ್ತಿಗಳು ಅದನ್ನು ಏನು ಮಾಡಿದರು, ಅದನ್ನು ಬಳಕೆ ಮಾಡಿಕೊಂಡು ವೈರಲ್ ಮಾಡಿದ್ರಾ ಇಲ್ಲ ಬೇರೆ ಯಾರಿಗೂ ಅವರು ಕೊಟ್ರಾ, ಮತ್ತು ಈ ಎಲ್ಲ ಆರೋಪಗಳೇನಿದೆ ಇದರ ಬೇಸನ್ನು ನೋಡೋದಾದರೆ ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ಪ್ರಕರಣ ಅಂದರೆ ಹಾಸನಲ್ಲಿ ರಿಜಿಸ್ಟರ್ ಆಗಿರುವಂಥ ನವೀನ್ ಗೌಡ ಅವರ ವಿರುದ್ಧ ಪ್ರಕರಣ ಏನಿದೆ ಆ ಪ್ರಕರಣದಲ್ಲಿ ಆ್ಯಕ್ಚುಲಿ ಕಾರ್ತಿಕ್ ಕೂಡ ಓರ್ವ ಆರೋಪಿ ಆಗ್ತಾರೆ. ಜೊತೆಗೆ ಆತ ಯಾರು ವಿಡಿಯೋ ಕೊಟ್ಟು ಅವರು ಇದನ್ನು ವೈರಲ್ ಮಾಡಿದ್ದಾರೆ ಅವರು ಈ ಪ್ರಕರಣದಲ್ಲಿ A2 A3 ಈ ರೀತಿಯಲ್ಲಿ ಅವರು ಕೂಡ ಆ್ಯಡ್ ಅಪ್ ಆಗ್ತಾ ಹೋಗ್ತಾರೆ. ಹೀಗಾಗಿ ಆ ಮೂಲ ವಿಡಿಯೋನ ಮತ್ತು ಕಾರ್ತಿಕ್ನಿಂದ ಯಾರು ಪಡ್ಕೊಂಡ್ರು ಅದನ್ನು ಯಾರು ವೈರಲ್ ಮಾಡಿದ್ರು ಅನ್ನೋದನ್ನು ಈಗ SIT ಪತ್ತೆ ಹಚ್ಚಬೇಕಾಗಿದೆ. ಇದು ಒಂದು ರೀತಿ ದೊಡ್ಡ ಸವಾಲಾಗಿರುವಂಥದ್ದು. ವಿಜಯ್. ವಿಷ್ಣು ಪ್ರಸಾದ್, ಈಗ SIT ಈ ಎರಡೂ ಆಯಾಮದಲ್ಲಿ ತನಿಖೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿರೋದ್ರಿಂದ ತನಿಖೆ ಮುಂಚೂಣಿ ಮೊದಲಿಗೆ ವಿಕ್ಟಿಮ್ಗಳ ಹೇಳಿಕೆಯತ್ತ ಸಾಗುತ್ತಾ ಅಥವಾ ಅಟ್ ಎ ಟೈಮ್ ಈ ಎರಡೂ ಆಯಾಮದಲ್ಲೇ ತನಿಖೆ ಮುಂದುವರಿಯುತ್ತಾ ಅಂತ? ಖಂಡಿತ. ಯಾಕಂತಂದರೆ ಈಗ ಮೊದಲನೇದಾಗಿ ನೋಡ್ತಾಯಿದ್ರೆ SIT ಟೀಮ್ ಚಿಕ್ಕದಾಗಿಲ್ಲ, ಸುಮಾರು 10ಕ್ಕೂ ಹೆಚ್ಚು ಮಂದಿ ಅಧಿಕಾರಿಗಳು ನೇಮಿಸುವಂಥ ಕೆಲಸವನ್ನು ಮಾಡಿದರೆ. ಒಂದು ಕಡೆ SIT ಈಗ ತನ್ನ ಇನ್ವೆಸ್ಟಿಗೇಷನ್ನ ಡಿವೈಡ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದೆ. ಒಂದು ಕಡೆ ಹಾಸನದಲ್ಲಿ ಅದು ಹೊಳೆನರಸೀಪುರದಲ್ಲಿ ರಿಜಿಸ್ಟರ್ ಆಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಹೇಳಿಕೊಟ್ಟಿರುವಂತಹ ಹೇಳಿಕೆ ಮಹಜರ್ ಇರ್ಬೋದು ಮತ್ತು ಸಂತ್ರಸ್ತರು ಇರುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ವೈರಲ್ ಆಗಿರುವಂಥ ಅಷ್ಟು ವಿಡಿಯೋಗಳನ್ನು ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಒಂದು ಟೀಮ್ ಮಾಡ್ತಿರುವಂಥದ್ದು. ಅದರ ಜೊತೆಗೆ ಈ ವಿಡಿಯೋ ಸಾಮಾಜಿಕ ಜಾಲತಾಣಕ್ಕೆ ಹೇಗೆ ಬಂತು ಅನ್ನೋ ಒಂದು ಮೂಲವನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಇನ್ನೊಂದು ಟೀಮ್ ಮಾಡ್ತಿರುವಂಥದ್ದು. ಹೀಗಾಗಿ ಡಿವೈಡ್ ಮಾಡ್ಕೊಂಡು ವರ್ಕಿಂಗ್ ನಡೆಸುವಂಥ ಕೆಲಸವನ್ನು ಈ ಟೀಮ್ ಮಾಡುವಂಥದ್ದು. ಮತ್ತು ಎರಡು ಪ್ರಕರಣಗಳು ಒಂದಕ್ಕೊಂದು ಇಂಟರ್ಲಿಂಕ್ ಆಗುತ್ತೆ. ಒಂದು ಕಡೆ ಸಂತ್ರಸ್ತರು ಕೊಡುವಂತಹ ಸ್ಟೇಟ್ಮೆಂಟ್ ಏನಿದೆ ಆ ಸ್ಟೇಟ್ಮೆಂಟ್ ಆ್ಯಂಗಲಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿರುವಂತಹ ಟೀಮ್ ಏನಿದೆ ಅದು ಕೂಡ
ಈ ವಿಡಿಯೋ ಬೇಸಲ್ಲಿ ಅದರಲ್ಲಿ ಯಾವ ಮೂಲ ಅನ್ನೋದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಬೇಕು, ಮತ್ತು ಆ ಮೂಲವನ್ನು ವೈರಲ್ ಮಾಡಿದವ್ರನ್ನ ಹ್ಯಾಂಗಲ್ ಪತ್ತೆ ಹಚ್ಚುವಂಥ ಸಂದರ್ಭದಲ್ಲಿ ಈ ವಿಡಿಯೋವನ್ನು ವೈರಲ್ ಮಾಡುವಂತಹ ಉದ್ದೇಶ ಗೊತ್ತಾಗುತ್ತೆ. ಮತ್ತು ಈ ವಿಡಿಯೋನ ಉದ್ದೇಶದ ಜೊತೆಗೆ ಯಾರಿಗೆಲ್ಲ ಅನ್ಯಾಯ ಆಗಿದೆ ಅಂದರೆ ಸಂತ್ರಸ್ತರ ವಿಡಿಯೋ ಹೊರಗಡೆ ಬಂದು ಅವರ ಕುಟುಂಬದಲ್ಲಾಗಿರುವಂತಹ ಘಟನೆಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಮಾನಹಾನಿ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಹೀಗಾಗಿ ಸೈಮಲ್ಟೇನಿಯಸ್ಲಿ ಇದು ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಸಪ್ರೇಟ್ ಟೀಮ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಒಂದು ಕಡೆ ಸಿಕ್ಕಿರುವಂತಹ ವಿಡಿಯೋದಲ್ಲಿರುವಂತಹ ವ್ಯಕ್ತಿಗೂ ಆರೋಪಿಗೂ ಸಂಬಂಧ ಇದೆಯಾ ಅನ್ನೋದನ್ನು ಒಂದು ಕಡೆ ಪ್ರೂವ್ ಮಾಡಬೇಕಾಗುತ್ತೆ. ಮತ್ತು ಆ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿರುವಂತಹ ಸಂತ್ರಸ್ತರು ಮೇಲೆ ಬಲವತ್ತವಾಗಿ ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋದನ್ನು ಪತ್ತೆ ಹಚ್ಚುವಂಥ ಕೆಲಸ ಇನ್ನೊಂದು ಕಡೆ ಆಗಬೇಕಾಗುತ್ತೆ. ಅದರ ಜೊತೆಗೆ ಆರೋಪಿಗೂ ಇವ್ರಿಗೂ ಇರುವಂತಹ ಲಿಂಕ್ನ ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ. ಹೀಗಾಗಿ ಎರಡೂ ಎಫ್ಐಆರ್ಗಳನ್ನು ಸೈಮಲ್ಟೇನಿಯಸ್ಲಿ ಇನ್ವೆಸ್ಟಿಗೇಷನ್ ಮಾಡುವಂಥ ಕೆಲಸವನ್ನು SIT ಮಾಡುತ್ತೆ. ವಿಜಯ್, ಓಕೆ, ಥ್ಯಾಂಕ್ ಯು ವಿಷ್ಣು ಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.